ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 7ನೇ ದಿನಕ್ಕೆ ಕಾಲಿಟ್ಟ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ, ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಯೋಗ. ಟೆಲ್ ಅವೀವ್ ಸೇರಿದಂತೆ ಹಲವೆಡೆ ಮೊಳಗಿದ ಯುದ್ಧದ ಸೈರನ್. ಇರಾನ್ನ ವಾಯು ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್. ಇಸ್ರೇಲ್ನ ದಾಳಿಯಲ್ಲಿ ಇರಾನ್ನ 639 ಮಂದಿ ಸಾವು, 1300ಕ್ಕೂ ಅಧಿಕ ಜನರಿಗೆ ಗಾಯ. ಇದುವರೆಗೂ 154 ಇರಾನ್ ಸೇನಾ ಸಿಬ್ಬಂದಿಯ ಹತ್ಯೆ, ಮುಂದುವರೆದ ಕಾರ್ಯಾಚರಣೆ. ಇರಾನ್ ಮೇಲೆ ಅಟ್ಯಾಕ್ಗೆ ಸಜ್ಜಾಗಿದ್ಯಂತೆ ಅಮೆರಿಕ. ಈ ವಾರಾಂತ್ಯದಲ್ಲಿ ಮಿಲಿಟರಿ ದಾಳಿ ಮಾಡುವುದಕ್ಕೆ ಸಜ್ಜು. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ವರದಿ, ಸ್ಪಷ್ಟನೆ ನೀಡದ ವೈಟ್ ಹೌಸ್. ಅಮೆರಿಕ ಅಧ್ಯಕ್ಷರ ಎಚ್ಚರಿಕೆಗೂ ಇರಾನ್ ಸುಪ್ರೀಂ ಲೀಡರ್ ಡೋಂಟ್ ಕೇರ್. ನಾವು ಹೆದರೋದಿಲ್ಲ, ಶರಣಾಗೋದೂ ಇಲ್ಲ, ಯುದ್ಧಕ್ಕೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಮೇನಿ ಕೌಂಟರ್ ವಾರ್ನ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳ ಮೊದಲ ತಂಡ ದೆಹಲಿಗೆ ವಾಪಸ್. ಅರ್ಮೇನಿಯಾ ಮೂಲಕ 110 ಜನರ ಆಗಮನ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಬೇಪಾಕ್ನ 18 ಸದಸ್ಯರು ಕೂಡ ಇವತ್ತು ಬೆಂಗಳೂರಿಗೆ. ಹಣ ಪಡೆದು ಗೋಲ್ಡ್ ಸುರೇಶ್ ವಂಚನೆಯ ಆರೋಪ, ಎಲ್ಲವನ್ನ ವಾಪಸ್ ಕೊಟ್ಟಿದ್ದೇನೆ ಅಂತಿರುವ ಗೋಲ್ಡ್ ಸುರೇಶ್ 5 ಲಕ್ಷ ಇನ್ನೂ ಬಾಕಿ ಇದೆ ಅಂತ ದೂರು ಕೊಡೋಕೆ ಮುಂದಾದ ಮೈನುದ್ದೀನ್. ನೆಲಮಂಗಲದಲ್ಲಿ ನಿಂತಿಲ್ಲ ರೌಡಿ ಶೀಟರ್ಗಳ ಹಾವಳಿ. ಸೈಟ್ ಕೊಡಿಸ್ತೀನಿ ಅಂತ 15 ಲಕ್ಷ ಪಡೆದು ವಂಚನೆ. ಹಣ ಕೇಳಿದ್ರೆ ಬೆತ್ತನಗೆರೆ ಶಂಕರನಿಂದ ಆವಾಜ್. ಮಗನ ಆಪರೇಷನ್ಗೆ ಪರದಾಡ್ತಾ ಇರೋ ಸಂತ್ರಸ್ತ ಯತೀಶ್. ಗ್ರಾಮಾಂತರ ಠಾಣೆಯಲ್ಲಿ ಕೇಸ್. ರಾಜ್ಯ ರಾಜಕೀಯಕ್ಕೆ ಬರ್ತಾರ ಮಲ್ಲಿಕಾರ್ಜುನ ಖರ್ಗೆ. ಎಐಸಿಸಿ ಅಧ್ಯಕ್ಷರ ನಡೆಯ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ಬಿಸಿ ಬಿಸಿ ಚರ್ಚೆ. ಖರ್ಗೆ ಹೆಸರು ಪ್ರಸ್ತಾಪಿಸಿ ರಾಜಕೀಯ ದಾಳ ಉರುಳಿಸುತ್ತಿದ್ದಾರಾ ಕೆಲ ನಾಯಕರು. ಬಮೂಲ್ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ನಾಮಪತ್ರ ಸಲ್ಲಿಸೋಕೆ ಸಜ್ಜಾದ ಮಾಜಿ ಸಂಸದ ಡಿಕೆ ಸುರೇಶ್. ಕೆಲವೇ ಕ್ಷಣಗಳಲ್ಲಿ ನಾಮಿನೇಷನ್. ಬಹುತೇಕ ಡಿಕೆ ಸುರೇಶ್ ಬಮೂಲ್ ಅಧ್ಯಕ್ಷ ಸ್ಥಾನ ಫಿಕ್ಸ್. ಮಾವಿನ ನಿಷೇಧ ಗಂಭೀರವಾಗಿ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಆಂಧ್ರಪ್ರದೇಶ ಸರ್ಕಾರಕ್ಕೆ ಶಾಕ್ ಕೊಡೋಕೆ ರಾಜ್ಯ ಸರ್ಕಾರದ ಚಿಂತನೆ. ಆಂಧ್ರದ ವಸ್ತುಗಳ ನಿರ್ಬಂಧಕ್ಕೆ ಚಿಂತನೆ. ಪಟ್ಟಿ ಮಾಡೋಕೆ ಸೂಚನೆ. ರೈತರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಕೂಡಲೇ ಮಾವಿನ ಹಣ್ಣಿಗೆ ಹೇರಿರೋ ನಿಷೇಧ ವಾಪಸ್ ಪಡೆಯಬೇಕು, ಇಲ್ಲವಾದ್ರೆ ಮುಂದೇನು ಮಾಡಬೇಕು ಗೊತ್ತು. ಆಂಧ್ರ ಸರ್ಕಾರಕ್ಕೆ ಸಚಿವ ಬೈರತಿ ಸುರೇಶ್ ಎಚ್ಚರಿಕೆಯ ಸಂದೇಶ. ಕಣ್ಮನ ಸೆಳೀತಾ ಇದೆ ಏಷ್ಯಾದ ಅತಿದೊಡ್ಡ 2ನೇ ಕೆರೆ. ನಿರಂತರ ಮಳೆ ಹಿನ್ನೆಲೆ ಜೀವಕಳೆ ಪಡ್ಕೊಂಡ ಶಾಂತಿ ಸಾಗರ ಕೆರೆ ಕಣ್ತುಂಬಿಕೊಳ್ಳೋಕೆ ಆಗಮಿಸ್ತಾ ಇರೋ ಸುತ್ತಮುತ್ತಲ ಹಳ್ಳಿಯ ಜನ. ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಅಬ್ಬರಕ್ಕೆ ಮೈದುಂಬಿ ಹರಿತಾ ಇದೆ ಅಂಬೋಲಿ ಫಾಲ್ಸ್. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿನ ಜಲವೈಭವ ನೋಡೋಕೆ ಬರ್ತಿದೆ ಪ್ರವಾಸಿಗರ ದಂಡು. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ಪ್ರಯಾಣ ದರ ಏರಿಕೆ. ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇರೋ ಕೆಲ ಅಗ್ರಿಗೇಟರ್ ಕಂಪನಿಗಳು 3 ಪಟ್ಟು ಹೆಚ್ಚು ಹಣಕ್ಕೆ ಡಿಮ್ಯಾಂಡ್. ಪ್ರಯಾಣಿಕರ ಆಕ್ರೋಶ. ಮನೆ ಮನೆಗೆ ತೆರಳಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆರೋಪ. ಅಮಾಯಕ ಜನರಿಗೆ ಆಸೆ ಆಮಿಷವೊಡ್ಡಿ ಕೃತ್ಯ. ಚಿತ್ರದುರ್ಗ ನಗರ ಠಾಣೆ ಪೊಲೀಸರಿಂದ 2 ಅರೆಸ್ಟ್. ರಿಂಗ್ ರೋಡ್ನಲ್ಲಿ ಪುಂಡ ಯುವಕರಿಂದ ಕೆರೆಕ್ಕ ಟ್ರಾಫಿಕ್ ನಡುವೆ ರಸ್ತೆ ದಾಟೋಕೆ ಮುಂದಾದ ಯುವಕರು. ಜನ ಬರ್ತಾ ಇರುವುದನ್ನ ನೋಡಿ ಕಾರು ನಿಲ್ಲಿಸಿದ ಚಾಲಕ. ಆದ್ರೂ ಕಾರಿನ ಬ್ಯಾನೆಟ್ಗೆ ಹೊಡೆದು ಪುಂಡಾಟ. ಚಿತ್ರದುರ್ಗದ ಪೊಲೀಸ್ ಅಧಿಕಾರಿ ವಿರುದ್ಧ ಅಕ್ರಮವಾಗಿ ಮಗು ಸಾಕಿದ ಆರೋಪ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ನಿಜಲಿಂಗಪ್ಪ ಮನೆ ಶೋಧ. ಈವರೆಗೂ ಮಗು ಹಾಗೆ ತಾಯಿ ಹಾಜರು ಪಡಿಸದೆ ಮೊಂಡಾಟ. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಬಿಡುಗಡೆ ಜಟಾಪಟಿ. ಸಿನಿಮಾ ರಿಲೀಸ್ ವೇಳೆ ಥಿಯೇಟರ್ಗೆ ಪ್ರೇಕ್ಷಕರಿಗೆ ರಕ್ಷಣೆ ನೀಡ್ತೀವಿ ಎಂದ ರಾಜ್ಯ ಸರ್ಕಾರ.
ಸುಪ್ರೀಂ ಕೋರ್ಟ್ಗೆ ಸರ್ಕಾರದಿಂದ ಅಫಿಡವಿಟ್ ಸಲ್ಲಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.